ಮಲೆಮಹದೇಶ್ವರ ಬೆಟ್ಟದಲ್ಲಿ ನರಹಂತಕ ಚಿರತೆ ಆತಂಕವನ್ನ ಮನೆ ಮಾಡಿಸಿದೆ. ಇವತ್ತು ಮತ್ತೆ ಕಾಡಾನೆ ಜೊತೆಗೆ ಚಿರತೆ ಸಂಚಾರ ನಡೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಗಾಬರಿ ಹುಟ್ಟಿಸುವಂತಹ ಬೆಳವಣಿಗೆ ಆಗಿದೆ. ಹೀಗಾಗಿ ಪಾದಯಾತ್ರೆಗೆ ಹೋಗೋರಿಗೆ ನಿರ್ಬಂಧವನ್ನ ವಿಧಿಸಿದ್ದಾರೆ ಮತ್ತು ಸಮಯವನ್ನು ಕೂಡ ನಿಗದಿಪಡಿಸಲಾಗಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ನರಹಂತಕ ಚಿರತೆಗಳ ಆತಂಕ ಹೆಚ್ಚಾಗ್ತಾ ಇದ್ದು ಮಾದಪ್ಪ ತಪ್ಪಲ್ನಲ್ಲಿ ಕಾಡಾನೆ ಜೊತೆಗೆ ಚಿರತೆಯ ಸಂಚಾರವನ್ನು ಕೂಡ ಗಮನಿಸಿದ್ದಾರೆ ಸ್ಥಳೀಯರು. ಸಂಜೆ 6 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆಯವರೆಗೆ ಮಾತ್ರ ಪಾದಯಾತ್ರೆ ಹೋಗಬೇಕು. ಆ ಟೈಮಿಂಗ್ನ ಹೊರತಾಗಿ ಯಾರು ಕೂಡ ಹೋಗಬಾರ್ದು ಅನ್ನುವಂತಹ ಸುತ್ತೋಲೆಯನ್ನು ಹೊರಡಿಸಲಾಗಿದೆ. ಮತ್ತು ಪಾದಯಾತ್ರೆಗೆ ಭಕ್ತರು ಬರ್ತಾರೆ, ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರೇ ಹೋಗಬೇಡಿ, ಗುಂಪು ಗುಂಪಾಗಿ ಹೋಗಿ, ಆಗ ಸ್ವಲ್ಪ ನಿಮಗೆ ಸೇಫ್ಟಿ ಇರುತ್ತೆ ಅನ್ನುವಂತಹ ಸಂದೇಶವನ್ನು ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಹೇಳುವಂತಹ ಎಲ್ಲ ಇನ್ಸ್ಟ್ರಕ್ಷನ್ ಕೂಡ ಫಾಲೋ ಮಾಡಿ ಅನಾಹುತಕ್ಕೆ ಎಡೆ ಮಾಡಿಕೊಡ್ಬೇಡಿ. ಯಾಕಂದ್ರೆ ಮಾದಪ್ಪ ತಪ್ಪಲ್ನಲ್ಲಿ ನರಹಂತಕ ಚಿರತೆಯ ಹಾವಳಿಯಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರು. ಶ್ರೀ ಮಲೆಮಹದೇಶ್ವರ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ. ಇತ್ತೀಚಿನ ದಿನಗಳಲ್ಲಿ ಶ್ರೀ ಮಲೆಮಹದೇಶ್ವರ ಬೆಟ್ಟ ಕ್ಷೇತ್ರಕ್ಕೆ ಪಾದಯಾತ್ರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳ ಪಾದಯಾತ್ರೆ ಮುಖಾಂತರ ಕ್ಷೇತ್ರಕ್ಕೆ ಆಗಮಿಸುತ್ತಿದ್ದು, ತಾಳಬೆಟ್ಟದಿಂದ ಮಹದೇಶ್ವರ ಬೆಟ್ಟದವರೆಗೆ ದಟ್ಟವಾದ ಅರಣ್ಯ ಪ್ರದೇಶದಿಂದ ಕೂಡಿದ್ದು, ಅಲ್ಲೂ ಕೂಡ ಪಾದಯಾತ್ರೆ ಮುಖಾಂತರ ಬರೋದ್ರ ಮುಖಾಂತರ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಆಕಸ್ಮಿಕವಾಗಿ ಚಿರತೆಯೊಂದು ಮಂಡ್ಯದ ಭಕ್ತಾದಿಯೊಬ್ಬರ ಮೇಲೆ ದಾಳಿ ಮಾಡಿ ಒಂದು ಆಕಸ್ಮಿಕವಾದ ಘಟನೆ ನಡೆದಿದೆ. ಹಾಗಾಗಿ ಎಲ್ಲ ಭಕ್ತಾದಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ, ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಾಳಬೆಟ್ಟದಿಂದ ಮಹದೇಶ್ವರದ ಬೆಟ್ಟದವರೆಗೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಪಾದಯಾತ್ರೆ ಮಾಡುವುದನ್ನು ನಿಷೇಧಿಸಲಾಗಿದ್ದು, ದಯಮಾಡಿ ಎಲ್ಲ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ಮತ್ತೆ ಎಷ್ಟು ಚಿರತೆಗಳು ಕಾಣಿಸ್ಕೊಂಡಿವೆ? ನಿನ್ನೆ ಅಷ್ಟೇ ಒಂದು ಚಿರತೆಯನ್ನ ಸೆರೆ ಹಿಡಿದಿದ್ದೀವಿ ಅಂತ ಹೇಳಿದ್ರು. ಅದು ಮಂಡ್ಯ ಮೂಲದ ವ್ಯಕ್ತಿಯನ್ನ ಹತ್ಯೆ ಮಾಡಿದಂತಹ ಚಿರತೆಯೇ ಅದಾಗಿತ್ತ? ಅದ್ರ ಬಗ್ಗೆ ಏನು ವರದಿ ಕೊಡ್ತಾರೆ ಅರಣ್ಯ ಇಲಾಖೆ ಸಿಬ್ಬಂದಿ? ಈಗ ಸದ್ಯ ತೆಗೆದುಕೊಂಡಿರುವಂತಹ ಕ್ರಮ ಏನು? ದಿವ್ಯ ಜ್ಯೋತಿ, ನಿನ್ನೆ ಸೆರೆ ಹಿಡಿದಂತದ್ದು ಯಾರು ಭಕ್ತನ ಮೇಲೆ ಅಟ್ಯಾಕ್ ಮಾಡಿತ್ತೋ ಆ ಚಿರತೆಯನ್ನೇ ಅರಣ್ಯಾಧಿಕಾರಿಗಳು ಸೆರೆ ಹಿಡಿದಿರ್ತಕ್ಕಂಥ ನಾವು ಕಾಣ್ತಿದ್ವಿ. ಯಾಕಂದ್ರೆ ಕಳೆದ 2 ದಿನಗಳಿಂದ ಕೂಡ ಆ ಚಿರತೆಯನ್ನೇ ಡ್ರೋನ್ ಕಣ್ಗಾವಲಿನಲ್ಲಿ ವಾಚ್ ಮಾಡ್ತಕ್ಕಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಇದೀಗ ನಿನ್ನೆ ರಾತ್ರಿ ಆ ಒಂದು ಚಿರತೆಯನ್ನ ಡಾಟ್ ಮಾಡೋದ್ರ ಮೂಲಕವಾಗಿ ಅರಣ್ಯಾಧಿಕಾರಿಗಳು ಸೆರೆ ಹಿಡಿದಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಭಕ್ತರಿಗೆ ಈಗ ಒಂದು ಸುರಕ್ಷತೆಯನ್ನ ಕಲ್ಪಿಸ್ತಕ್ಕಂಥ ದೃಷ್ಟಿಯಿಂದ ಸಮಯ ನಿಗದಿಗೂ ಕೂಡ ದೊಡ್ಡ ಮಟ್ಟಿಗೆ ಒಂದು ಚರ್ಚೆ ಆಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಅಂದ್ರೆ ಯಾವ ಸಮಯದಲ್ಲಿ ಪಾದಯಾತ್ರೆಯನ್ನ ಕೈಗೊಳ್ಳಬೇಕು, ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಒಂದು ಪಾದಯಾತ್ರೆಗೆ ಬನ್ನಿ ಅನ್ನುವ ಮೂಲಕವಾಗಿ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ರಘು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ನಿನ್ನೆ ಸಚಿವರ ಸಭೆಯಲ್ಲೂ ಕೂಡ ಆ ಸಮಯ ನಿಗದಿ ಬಗ್ಗೆ ಸಾಕಷ್ಟು ಚರ್ಚೆಗಳಾಯ್ತು ಅಂತ ಹೇಳ್ಬೋದು. ಒಬ್ಬೊಬ್ಬ ಅಧಿಕಾರಿಗಳು ಕೂಡ ಒಂದೊಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಲ್ಲದೆ ಅರಣ್ಯ ಅಧಿಕಾರಿಗಳು ಕೂಡ ಒಂದು 5 ಬೇಡಿಕೆಗಳನ್ನು ಇಟ್ಟಿದ್ರು. ಅದರಲ್ಲಿ ಸಮಯ ನಿಗದಿಯು ಕೂಡ ಒಂದಾಗಿರ್ತಕ್ಕಂಥದ್ದು. ಅದಲ್ಲದೆ ಶಿವರಾತ್ರಿ ಮತ್ತೆ ದೀಪಾವಳಿ ವೇಳೆ 2 ಬಾರಿ ಅಷ್ಟೇ ಒಂದು ಪಾದಯಾತ್ರೆಗೆ ಒಂದು ಅವಕಾಶಗಳನ್ನ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಟ್ಟದ ಒಂದು ಚರ್ಚೆ ಆಗಿತ್ತು ಅಂತ ಹೇಳ್ಬೋದು. ಇದೀಗ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಘು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ 2 ದಿನಗಳ ನಂತರ ಅವರು ಪ್ರಾಧಿಕಾರದಿಂದ ಒಂದು ಹೇಳಿಕೆಯನ್ನು ಅಧಿಕೃತವಾಗಿ ಈಗ ಹೇಳಿರ್ತಕ್ಕಂಥದ್ದು. ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಅಷ್ಟೇ ಒಂದು ಪಾದಯಾತ್ರೆಗೆ ಅವಕಾಶವಿದೆ. ಸಂಜೆ 6ರಿಂದ ಇನ್ನು ಬೆಳಿಗ್ಗೆ 6ರವರೆಗೂ ಕೂಡ ಯಾರು ಕೂಡ ಒಂದು ಪಾದಯಾತ್ರೆಗೆ ಆಗಮಿಸಬಾರ್ದು. ಮತ್ತೆ ಭಕ್ತರ ಸುರಕ್ಷತೆ ಕೂಡ ನಮಗೆ ಮುಖ್ಯವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಅವಕಾಶ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಇದೀಗ ನೀಡಿರ್ತಕ್ಕಂಥದ್ದು. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗೆ.